ಸ್ನೇಹಿತರೆ ನಮಸ್ಕಾರ. ನಾನು ಪರಶುರಾಮ್ ಪೇಟ್ಕರ್, ಬಾಗಲಕೋಟೆ. ಸೊ ಇವತ್ತು ನಮ್ಮೂರು ಲೋಕಾಪುರಕ್ಕೆ ಬಂದಿದ್ದೀನಿ. ಸೊ ಲೋಕಾಪುರ ಅದಲ್ಲಿ ಒಂದು ವಿಶೇಷವಾದ ಗಣಪತಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಲೋಕಾಪುರದಿಂದ ಕಾಟುಕೊಪ್ಪ ಹೋಗುವ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಸೊ ನೀವು ನೋಡ್ತಿರುವುದು ಇದೇ ಗಣೇಶನ ದೇವಾಲಯ. ಅದನ್ನು ನೋಡೋಣ ಬನ್ನಿ. ನಾನು ಈ ಒಂದು ಸ್ಥಳಕ್ಕೆ ಪ್ರಥಮ ಬಾರಿಗೆ ಬಂದಿದ್ದು. ನಾನು ನನ್ನ ಗೆಳೆಯ ವಿಕ್ರಮ್ ನಂದೇಗುಳು ಅಂತ. ಸೊ ಈಗ ನೋಡ್ತಿರ್ಬೋದು ಈ ಒಂದು ಗಣಪತಿ ದೇವಸ್ಥಾನ. ಸ್ನೇಹಿತರೆ ನಮಸ್ಕಾರ. ನಾನು ಪರಶುರಾಮ್ ಪೇಟ್ಕರ್, ಬಾಗಲಕೋಟೆ. ಸೊ ಇವತ್ತು ಲೋಕಾಪುರ ಮತ್ತು ಕಾಟುಕೊಪ್ಪ ಹೋಗುವ ರಸ್ತೆ ಪಕ್ಕದಲ್ಲಿ ಇರುವಂಥ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಸೊ ನನ್ನ ಜೊತೆ ವಿಕ್ರಮ್ ನಂದೇಗುಳು ಅವರಿದ್ದಾರೆ. ಅವರನ್ನ ಬಾಲ್ಯ ಸ್ನೇಹಿತರು. ಸೊ ಅವರು ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ದೇವ್ರನ್ನ ಯಾಕೆ ಪೂಜೆ ಮಾಡಬೇಕು, ಮತ್ತು ದೇವರನ್ನು ಪೂಜೆ ಮಾಡಿದರೆ ನಮಗೇನು ಲಾಭ ಆಗುತ್ತೆ, ದೇವರು ಅಂದರೆ ಬರೀ ತಲೆನಾಗೋದಾ, ಧ್ಯಾನಸ್ಥದಲ್ಲಿ ಇರೋದಾ, ಅದರಲ್ಲೇ ಬದುಕು ನಡೀತಾ ಅನ್ನೋ ಒಂದು ವಿಷಯ ಬಗ್ಗೆ ಅವರು ಸವಿಸ್ತರವಾಗಿ ಅದನ್ನು ಹೇಳ್ತಾರೆ. ದೇವ್ರ ಪೂಜೆ ಯಾಕೆ ಮಾಡಬೇಕು, ನಾವು ಯಾಕೆ ಮಾಡಬೇಕು? ದೇವರಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ನಾನು ತಿಳ್ಕೊಂಡಿರೋದು ಕಾಯಕವೇ ಕೆಲಸ, ಅದ್ರಾಗ ದೇವರನ್ನು ಕಾಣಬೇಕು ಅಂತ. ಸಮಾಧಾನ ಶಾಂತಿ ಎಲ್ಲಿರ್ತದೋ ಅಲ್ಲಿ ದೇವ್ರು ಇರ್ತಾನ. ಈಗಿನ ನಮ್ಮ ಜಂಜಾಟದ ಜೀವನದೊಳಗೆ ಅದೆಲ್ಲ ಸಿಗ್ತಾ ಇಲ್ಲ. ಸಮಾಧಾನ ಶಾಂತಿ ಅನ್ನೋದು ಕಣ್ಮರಿ ಆಗತ್ತದ. ಯಾಕಂದ್ರೆ ತಿನ್ನುವ ಆಹಾರದಿಂದ ಹಿಡ್ಕೊಂಡು ಏನು ಬದುಕ್ತಾ ಇದೀವಲ್ಲ, ಕೃತಕ ಜೀವನ ನಡ್ಸಕತ್ತೀವಿ ನಾವೀಗೆಲ್ಲ. ಹಿಂಗಾಗಿ ಶಾಂತಿ ಸಮಾಧಾನ ಮನಸ್ಸಿಗಿಲ್ಲ. ಆದ್ರೆ ತೋರ್ಪಡಿಸ್ತೀವಿ ನಾವು ಹಂಗದೀವಿ, ನೀವು ಹಿಂಗದೀವಿ, ಆ ಶ್ರೀಮಂತದು ನನ್ನತೆ ಕಾರದ ಬಂಗ್ಲೆದ ಅಂತೇಳಿ. ಮನಸ್ಸು ಕೊಳತು ನಾರಾಕತ್ತೈತಿ ಎಲ್ಲರದು. ಕೊಳತು ನಾರುವಂಥ ಆ ಮಲಿನವಾದ ಮನಸ್ಸನ್ನು ತೊಳೆಯೋದು ಯಾವುದಾದ್ರೂ ಶಕ್ತಿ ಇದ್ರೆ ಅದು ಶಾಂತಿ ಸಮಾಧಾನ. ಅದು ನೀಡೋದು, ಅದು ಸಿಗೋದು ದೇವ ಅಂತಕ್ಕಂತಹ ಸಮಾಧಾನದ ಒಂದು ಜಗತ್ತದು, ಶಾಂತಿಯ ಜಗತ್ತು ದೇವರನ್ನೋದು. ಆ ಜಗತ್ತನ್ನು ನಾವು ಆರಾಧನೆ ಮಾಡ್ಬೇಕಂದ್ರೆ ಭಕ್ತಿ. ಅದಕ್ಕೆ ಏನು ಬೇಕಂದ್ರೆ ಮನಸ್ಸು ಶಾಂತಿಗೊಳಿಸ್ತದೆ ಫಸ್ಟ್. ಅದು ದೇವರಂದರೆ ಶಾಂತತೆ, ಪ್ರಶಾಂತವಾಗಿ ಮನಸ್ಸು ನಿರ್ಮಲವಾಗಿಗೊಳಿಸ್ತದೆ, ಮನಸ್ಸನ್ನು ಸ್ವಚ್ಛ ಮಾಡ್ತದೆ ಮೊದಲು. ಹೀಗಾಗಿ ಮನಸ್ಸು ಸ್ವಚ್ಛ ಆದ ತಕ್ಷಣ ಶಾಂತತೆ ನೆಲೆಸ್ತದೆ. ಶಾಂತತೆ ಎಲ್ಲಿರ್ತದೆ ಅಲ್ಲಿ ದೈವ ಅಥವಾ ದೇವರು ನೆಲೆಸ್ತಾನೆ. ಹೀಗಾಗಿ ದೇವರನ್ನು ಕಾಣಬೇಕಾದ್ರೆ ಶಾಂತತೆಯೇ ಮೂಲ, ಮನಸ್ಸಿನ ನಿರ್ಮಲತೆಯೇ ಮೂಲ ಕಾರಣ. ಹೀಗಾಗಿ ಆ ಮನಸ್ಸನ್ನು ತಿಳಿಗೊಳಿಸೋಕ್ಕೋಸ್ಕರ ನಾವು ದೇವರನ್ನು ಪೂಜೆ ಮಾಡಬೇಕು. ಯಾವುದೋ ಭೋಗದ ವಿಷಯಕ್ಕಾಗಿ ಮಾಡೋದು ತಪ್ಪು ಅಂತ ನಮ್ಮ ಅನಿಸಿಕೆ. ಬರೀ ದೇವರು ದಿಂಡ್ರು ಅಷ್ಟೇ ಅನ್ಕೋ ಕೂತ್ರೆ ನಮ್ಗೆ ಯಶಸ್ಸು ಸಿಗುತ್ತಾ, ಅಥವಾ ಅದರಲ್ಲಿ ಬರ್ತಲಿನ ಆದ್ರೆ ನಮ್ಮ ಬದುಕು ನಡೀತಾ? ಅಲ್ಲಿನ ಅದರಲ್ಲೇ ಇರ್ರಿ ಅಂತೇಳಿ ಯಾರೂ ಹೇಳಲ್ಲ. ಯಾವ ಶಾಸ್ತ್ರನೂ ಹೇಳಿಲ್ಲ ನಮಗೆ, ಅಥವಾ ಯಾರೂ ಹೇಳಿಲ್ಲ ಹಿಂದಿನ ಋಷಿಮುನಿಗಳು. ಯಾರಾದರೂ ಕೂಡ ಹಿಂದೆ ಅವರು ತಮ್ಮ ಸ್ವಂತ ಕಾಯಕಗಳನ್ನು ಮಾಡ್ತಾನೆ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಈಗ 3 ಹಂತಗಳು ಏನು ಬರ್ತಾವ, ಬಾಲ್ಯ, ಯೌವನ, ಮುಪ್ಪು ಅಂತ ಹೇಳ್ಕೇರಿ ಮನುಷ್ಯನಿಗೆ. ಕಡೆಯದಾಗಿ ಪೂರ್ಣ ತಲ್ಲೀನತೆ ಮತ್ತು ಪೂರ್ಣವಾಗಿ ದೇವರನ್ನು ತೊಡಗಿಸ್ಕೊಳ್ಬೇಕು ಅಂತೇಳಿ ಹಿಂದಿನ ಆಧ್ಯಾತ್ಮ ಹೇಳ್ತಾ ಇತ್ತು. ಯಾಕಂದರೆ ಅವಾಗ ನಮ್ಮ ಜವಾಬ್ದಾರಿಗಳಿಂದ ನಾವು ಮುಕ್ತರಾಗಿರ್ತೀವಿ. ಜವಾಬ್ದಾರಿಯಾದ ಹೆಂಡ್ರು, ಮಕ್ಕಳು ಅಥವಾ ಮಕ್ಕಳ ಮದುವೆ, ಮೊಮ್ಮಕ್ಕಳು ಎಲ್ಲವನ್ನು ಕಂಡ ತಕ್ಷಣ ಇದನ್ನು ಬಿಟ್ಟು ವಾನಪ್ರಸ್ಥಾಶ್ರಮವನ್ನು ಸೇರಬೇಕಾಗ್ತದೆ ಮನುಷ್ಯ. ಆ ಸ್ಥಳದಲ್ಲಿ ಪೂರ್ಣವಾಗಿ ನಾವು ಆತನನ್ನು ಅವಲಂಬನೆ ಮಾಡಿಕೊಂಡು ಆತನನ್ನು ಸ್ಮರಿಸ್ತಾ ದಿನಗಳನ್ನು ಕಳಿಬೇಕು, ಕೊನೆಯ ದಿನಗಳನ್ನು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇದನ್ನೇ ನಂಬ್ಕೊಂಡು ಕೂಡ್ರಿ ಅಂತಲ್ಲ. ಬೆಳಗ್ಗೆ ನಾನು ಇರೋದು ಪ್ರತಿ ದಿವಸಕ್ಕೆ 24 ಗಂಟೆ, ಒಂದು ಅರ್ಧ ಗಂಟೆ ಆತನಿಗೆ ಮೀಸಲಿಟ್ಟು, ಅದನ್ನು ನಿರ್ಮಲವಾಗಿ ಮೀಸಲಿಟ್ಟು ನಾವು ಮುಂದಿನ ನಮ್ಮ ಕೆಲಸಗಳಿಗೆ ತೊಡಗಿಸ್ಕೊಳ್ಬೇಕು. ಯಾಕಂದರೆ ಮನಸ್ಸನ್ನು ಫಸ್ಟ್ ತಿಳಿಗೊಳಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಹೇಗೆ ಮಾಡ್ತೀವೋ ಮನಸ್ಸನ್ನು ಶರೀರ ಶುದ್ಧಿಗೊಳಿಸೋಕೆ ಧ್ಯಾನ ಅಥವಾ ಭಕ್ತಿ ಅನ್ನತಕ್ಕಂಥ ಸಾಬೂನಿನಿಂದ ಮನಸ್ಸನ್ನು ತೊಳ್ಕೊಂಡು ನಾವು ನಿರ್ಮಲವಾಗಿ ಮನಸ್ಸನ್ನು ಶಾಂತಿ ಇಟ್ಟುಕೊಂಡು ನಮ್ಮ ಎಲ್ಲ ದಿನನಿತ್ಯದ ಕೆಲಸಗಳನ್ನು ಮಾಡೋಕ್ಕೆ ಹೋದರೆ ಕೆಲಸ ಕಾರ್ಯಗಳು ಯಶಸ್ಸಿನಿಂದ ಕೂಡ್ತಾವೆ ಅನ್ನೋದು ನಮ್ಮ ಭಾವನೆ.